الله وبركاته. الصلاة والسلام على أشرف المرسلين وعلى آله وصحبه أجمعين. أما بعد. ಗೌರವಾನ್ವಿತ ಉಸ್ತಾದರುಗಳೇ ಹಾಗೂ ತೀರ್ಪುಗಾರರೇ, ನನ್ನ ಮುಂದೆ ಕುಳಿತಿರುವ ಮುತಾಲಿಮ್ ಸಹಪಾಠಿ ಮಿತ್ರರು, ಇಂದು ನಾವು ಇಲ್ಲಿ ಒಂದುಗೂಡಿರುವುದು ಮೂನ್ ಫೇಸ್ಟ 3.0 ವೇದಿಕೆಯಲ್ಲಾಗಿದೆ. ಈ ವೇದಿಕೆಯಲ್ಲಿ ನನಗೆ ಸಿಕ್ಕಿರುವ ವಿಷಯ ಕುರ್ಆನ್ ಅದ್ಭುತಗಳ ಅದ್ಭುತ ಗ್ರಂಥ ಎಂಬ ವಿಷಯದಲ್ಲಿ ಒಂದೆರಡು ಮಾತುಗಳನ್ನು ಆಡಲು ಬಯಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹನು ತೌಫೀಕ್ ನೀಡಲಿ, ಆಮೀನ್. ಪ್ರೀತಿಯ ಸಹೋದರರೇ, ಈ ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದ, ಈ ಲೋಕದಲ್ಲಿ ಅತ್ಯಂತ ಓದಲ್ಪಡುವ ಗ್ರಂಥ ಯಾವುದೆಂದು ಕೇಳಿದರೆ ಮುಸ್ಲಿಮರಾದ ನಾವು ಹೇಳಬೇಕಾದದ್ದು ಅದು ಪವಿತ್ರ ಗ್ರಂಥ ಕುರ್ಆನ್ ಆಗಿದೆ. ಪವಿತ್ರ ಗ್ರಂಥ ಕುರ್ಆನ್ ಆಗಿದೆ. ಈ ಕುರ್ಆನ್ ನಮ್ಮೆಲ್ಲರ ನೇತಾರರಾದ ಹಬೀಬುನಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಲಭಿಸಿದ್ದಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಜಿದತ್ಗಳಲ್ಲಿ ಅತ್ಯುತ್ತಮವಾದ ಮುಜಿದತ್ತಾಗಿದೆ ಪವಿತ್ರ ಕುರ್ಆನ್. ಕುರ್ಆನಿನ ವ್ಯಾಖ್ಯಾನ ಮತ್ತು ಮಹತ್ವವನ್ನು ಹೇಳಿಯೋ ಬರೆದು ಮುಗಿಸಲು ಸಾಧ್ಯವಿಲ್ಲ. ಹೆಚ್ಚೇಕೆ ಹೇಳಬೇಕು? ಅಲ್ಲಾಹು ತಾಲಾ ಅವನ ಕುರ್ಆನಿನಲ್ಲಿಯೇ ಹೇಳುತ್ತಾನೆ, ವಲೌ ಅನ್ನಮಾ ಫಿಲ್ ಅರ್ದಿ ಮಿನ್ ಶಜರತಿನ್ ಅಕ್ಲಾಮ್ ವಲ್ ಬಹ್ರು ಯಮುದ್ದುಹು ಮಿನ್ ಬಅದಿಹಿ ಸಬ್ಅತುಂ ಮಾ ನಫಿದತ್ ಕಲಿಮಾತುಲ್ಲಾಹ್ ಇನ್ನಲ್ಲಾಹ ಅಜೀಜುನ್ ಹಕೀಮ್. ನೀವು ಈ ಭೂಮಿಯಲ್ಲಿರುವ ಸಕಲ ಮರಗಳನ್ನು ಬರೆಯಲು ಉಪಯೋಗಿಸಿಯೋ ಬರವಣಿಗೆಯಾಗಿ ಮಾತ್ರವಲ್ಲ, ಈ ಭೂಮಿಯಲ್ಲಿರುವ ಸಕಲ ಸಾಗರಗಳನ್ನು ಅದಕ್ಕೆ ಉಪಯೋಗಿಸುವ ಮಸಿಯಾಗಿ 7 ಕಡಲುಗಳನ್ನು ಒಗ್ಗೂಡಿಸಿದರು. ಅಲ್ಲಾಹನ ಪವಿತ್ರವಾದ ಕುರ್ಆನನ್ನು ವ್ಯಾಖ್ಯಾನವನ್ನು ಬರೆದು ಮುಗಿಸಲು ಸಾಧ್ಯವಿಲ್ಲ. ಹಲವು ಅರಬಿಗಳು ಕುರ್ಆನಿನ ಸಮಾನವಾದ ಗ್ರಂಥವನ್ನು ತರಲು ಪ್ರಯತ್ನ ಪಟ್ಟರು. ಅಲ್ಲಾಹು ತಾಲಾ ಅವನ ಕುರ್ಆನಿನಲ್ಲಿಯೇ ಹೇಳುತ್ತಾನೆ, ವ ಇನ್ ಕುಂತುಂ ಫೀ ರೈಬಿನ್ ಮಿಮ್ಮಾ ನzzalna ಅಲಾ ಅಬ್ದಿನಾ ಫಅತು ಬಿ ಸೂರತಿನ್ ಮಿನ್ ಮಿಸ್ಲಿ ವದುಉ ಶುಹದಾಅಕುಂ ಮಿನ್ ದೂನಿಲ್ಲಾಹಿ ಇನ್ ಕುಂತುಂ ಸಾದಿಕೀನ್. ನೀವು ಸತ್ಯ ಹೇಳುವವರಾದರೆ ನಿಮ್ಮ ಪ್ರವಾದಿ ಮುತ್ತು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅವತೀರ್ಣಗೊಂಡ ಕುರ್ಆನಿನಲ್ಲಿ ಸಂಶಯವಿದ್ದರೆ ನೀವು ಕುರ್ಆನಿನ ಸಮಾನವಾದ ಒಂದು ಗ್ರಂಥವನ್ನು, ಕುರ್ಆನಿನ ಸಮಾನವಾದ ಒಂದು ಸೂರತನ್ನಾದರೂ ತನ್ನಿರಿ. ಅರಬಿಗಳು ಹಲವಾರು ಮಂದಿ ಪ್ರಯತ್ನ ಪಟ್ಟರು ಹಾಗೂ ವಿಫಲರಾದರು. ಕುರ್ಆನಿನ ಸಮಾನವಾದ ಒಂದು ಗ್ರಂಥವನ್ನು ತರಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಅಲ್ಲಾಹು ತಾಲಾ ಮತ್ತೊಂದೆಡೆ ಹೇಳುತ್ತಾನೆ, ನೀವು ಈ ಭೂಮಿಯಲ್ಲಿರುವ ಸಕಲ ಮನುಷ್ಯ ವರ್ಗಗಳನ್ನು ಹಾಗೂ ಸಕಲ ಜಿನ್ನು ವರ್ಗಗಳನ್ನು ಕುರ್ಆನಿನ ಸಮಾನವಾದ ಒಂದು ಗ್ರಂಥವನ್ನು ತರಲು ಸಹಾಯ ಮಾಡಿದ್ದರೆ ಅದು ನೀವು ಪರಸ್ಪರ ಸಹಾಯ ಮಾಡಿದರೆ ಅದು ನಿಮ್ಮಿಂದ ಸಾಧ್ಯವಾಗಲಿಲ್ಲ. ಉಮರ್ ರಲಿಯಲ್ಲಾಹು ಅನ್ಹುರಂತಹ ಹಲವು ಮಹಾತ್ಮರುಗಳ ಮನಪರಿವರ್ತನೆ ಮಾಡಿದ ಈ ಕುರ್ಆನ್ ಹಲವು ಅಧ್ಯಾಯಗಳನ್ನು ಹೊಂದಿದೆ. ಕುರ್ಆನಿನ ಮಹತ್ವವನ್ನು ಹೇಳಲು ಶುರು ಮಾಡಿದರೆ ಮಹಾನ್ ಪಂಡಿತರೊಬ್ಬರು ಹೇಳುತ್ತಾರೆ, ನೀವು ಕುರ್ಆನಿನ ಲಿಪಿಯನ್ನು ಕಾಗದದಲ್ಲೋ ಇನ್ನಿತರ ಸ್ಥಳಗಳಲ್ಲಿಯೋ ಬರೆಯದಿರಿ, ಅದು ಮಸೀದಿಯ ಗೋಡೆಯಲ್ಲಾದರೂ ಸರಿ. ಮತ್ತೆ ಹೇಳುತ್ತಾರೆ, ಶರ್ವಾರಿ ಇಮಾಮ್ಗಳಂತಹ ಹಲವು ಇಮಾಮರ ಗ್ರಂಥಗಳಲ್ಲಿ ಅದು ಕರಾಹತ್ತಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ನಾಳೆ ಅಂತ್ಯ ದಿನದಲ್ಲಿ ಕುರ್ಆನಿನ ಶಫಾಅತ್ ಲಭಿಸುವವರ ಸಮೂಹದಲ್ಲಿ ನಮ್ಮನ್ನು ಅಲ್ಲಾಹು ತಾಲಾ ಸೇರಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ಹಾಕುತ್ತೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಭಾಷಣ ಸ್ಪರ್ಧೆ ಮುಂದುವರಿಯುತ್ತಿದೆ. ವೇದಿಕೆಯಲ್ಲಿ